ಪ್ರವೀಣ್ ಜ್ಯುವೆಲರ್ಸ್ ಮಾಲೀಕರಾದಂಥ ಪ್ರವೀಣ್ ರವರು ಏನು ಅನ್ನದಾನವನ್ನು ಏರ್ಪಡಿಸಿದಾರೋ ಇದು ಪ್ರಚಾರ ಅಲ್ಲ, ಇದೊಂದು ಆಚಾರ. ಅನ್ನದಾನದಂಥ ಒಂದು ಅತ್ಯಂತ ಮಹತ್ತರವಾದ ವ್ಯವಸ್ಥೆಯನ್ನು ಏರ್ಪಡಿಸಿದಾರೋ ಇದು ನಿಜಕ್ಕೂ ಶ್ಲಾಘನೀಯವಾದದ್ದು. ದೇವ್ರು ಕೊಟ್ಟಿದ್ರು, ದೇವ್ರು ಕೊಡ್ತಾ ಇದ್ದೀವಿ, ಎಲ್ಲರೂ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಇದು ನಮಗೆ ಇವತ್ತು ಭಾಳದ ಖುಷಿ ದಿವಸ ಇವತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೀನಿ. ಕೃಷ್ಣ ಅಭಿವೃದ್ಧಿ ಅಧಿಕಾರ ಯುವಕರ ಆಶಾ ಕಿರಣ ಅವರ ಹುಟ್ಟುಹಬ್ಬ. ಸೊ ಈ ಹುಟ್ಟುಹಬ್ಬದ ಅಂಗವಾಗಿ ತಾವೇನೆಲ್ಲ ಕಾರ್ಯಕ್ರಮ ಮಾಡ್ಬೋದು? ಪ್ರಾಯಶಃ ಯಾವುದೇ ಹುಟ್ಟುಹಬ್ಬ ಸ್ಮರಣೀಯವಾಗಬೇಕು ಅಂದರೆ ಅದು ಕೇವಲ 4 ಗೋಡೆಗಳ ನಡುವೆ ಕುಟುಂಬಸ್ಥರ ನಡುವೆ ನಡೆಯೋದಲ್ಲ. ಯಾವುದೇ ಹುಟ್ಟುಹಬ್ಬಗಳು ಸಮಾಜಮುಖಿ ಆಗಬೇಕು. ಅದರಲ್ಲಿ ಇವರು ಸಾರ್ವಜನಿಕ ವ್ಯಕ್ತಿ. ಈ ಹುಟ್ಟುಹಬ್ಬದ ವಿಚಾರವಾಗಿ ಮಾಡ್ತಾ ಇರೋಂಥ ಪ್ರವೀಣ್ ಜ್ಯುವೆಲರ್ಸ್ ಮಾಲೀಕರಾದಂಥ ಪ್ರವೀಣ್ ರವರು ಏನು ಅನ್ನದಾನವನ್ನು ಏರ್ಪಡಿಸಿದಾರೋ ಇದು ಪ್ರಚಾರ ಅಲ್ಲ, ಇದೊಂದು ಆಚಾರ. ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನದಾನದಂಥ ವಿಚಾರ ಇದೆಯಲ್ಲ ಅತ್ಯಂತ ಮಹತ್ವದ್ದಿದು. ಇಂಥ ಆಚಾರಗಳಾದಾಗ ಮಾತ್ರ ಸದಾಚಾರ, ಸಂಪನ್ನತೆ, ಸಂಸ್ಕೃತಿ ಇವೆಲ್ಲದರ ಮರುಹುಟ್ಟಾಗ್ತಾ ಹೋಗುತ್ತೆ. ಹಾಗಾಗಿ ಇವತ್ತೇನು ಪ್ರವೀಣ್ ಅವರು ಅತ್ಯಂತ ಸದಾಶಯದಿಂದ ಅವರ ಹುಟ್ಟುಹಬ್ಬವನ್ನು ಸ್ಮರಣೀಯವಾಗಿಸಬೇಕು ಅಂತೇಳಿ ಅನ್ನದಾನದಂಥ ಒಂದು ಅತ್ಯಂತ ಮಹತ್ತರವಾದ ವ್ಯವಸ್ಥೆಯನ್ನು ಏರ್ಪಡಿಸಿದಾರೋ ಇದು ನಿಜಕ್ಕೂ ಶ್ಲಾಘನೀಯವಾದದ್ದು. ಇಂಥ ವಿಚಾರಗಳು ಕ್ಷೇತ್ರದ ಉದ್ದಗಲಕ್ಕೂ ಆದರೆ ಪ್ರಾಯಶಃ ಹುಟ್ಟುಹಬ್ಬ ಅರ್ಥಪೂರ್ಣತೆಯನ್ನು ಪಡೀತದೆ. ಹಾಗಾಗಿ ಇದೊಂದು ಅರ್ಥಪೂರ್ಣವಾದ, ಔಚಿತ್ಯಪೂರ್ಣವಾದ ಹಾಗೂ ಆದರ್ಶವಾದ ಹುಟ್ಟುಹಬ್ಬ ಆಚರಣೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ನಾವು ಜ್ಯುವೆಲ್ಸ್ ವತಿಯಿಂದ ಇವತ್ತು ಅನ್ನದಾನ, ಜನಸೇವೆ, ಜನಾರ್ದನ ಸೇವೆ ಅಂತ ನಾವು ಹುಟ್ಟುಹಬ್ಬ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮಸ್ಕಾರ ಎಲ್ರಿಗೂ. ಅನ್ನದಾನ ನಾವು ಇವತ್ತಿಲ್ಲ, ಎವ್ರಿ ಮಂತು ನಾವು ಒಂದ್ಸಲಿ ನಮ್ಮ 3 ಶೋರೂಮ್ ಇದೆ, ಎಲ್ಲ ಕಡೆ ಒಂದು ಮಾಡ್ತೀವಿ. ಪ್ಲಸ್ ಇವತ್ತು ನಮ್ಮ ನಾಯಕರು, ನಮ್ಮ ಪ್ರಿಯ ಕೃಷ್ಣ ಅವ್ರದ್ದು ಜನ್ಮದ ದಿವಸ. ಸೊ ಅದು ಇನ್ನೂ ಡಬಲ್ ಖುಷಿ ನಮಗೆ. ಅನ್ನದಾನ ಮಾಡಿ ನಮಗೆ ಇರೋವ್ರಿಗೆ ಸ್ವಲ್ಪ ಅನ್ನದಾನ ಮಾಡಿದ್ರೆ ದಾನ ಅಂತಾರೆ. ಅದನ್ನು ನಾವು ಮಾಡಿ ಸ್ವಲ್ಪ ನಮ್ಮ ಕರ್ಮಕಣ ಮಾಡ್ತಾಯಿದ್ದೀವಿ ನಾವು, ಅಷ್ಟೇ, ಬೇರೆ ಇಲ್ಲ. ದೇವ್ರು ಕೊಟ್ಟಿದ್ರು, ದೇವ್ರು ಕೊಡ್ತಾ ಇದ್ದೀವಿ, ಎಲ್ಲರೂ ಕೊಡ್ತಾ ಇದ್ದೀವಿ ಅಷ್ಟೇ. ಸೊ ಇದು ನಮಗೆ ಇವತ್ತು ಭಾಳದ ಖುಷಿ ದಿವಸ ಇವತ್ತು. ಎಲ್ಲ ಕೇಳಿ ಬರ್ತಾ ಇದೆ, ಎಲ್ಲರೂ ಕೂಗಿ ಬರ್ತಿದೆ. ಇನ್ನೊಂದು ಅವರು ಮುಂದೆನೂ ಸ್ವಲ್ಪ ಅವರು ಮಿನಿಸ್ಟರ್ ಆಗಲಿ ಅಂತ ನಮ್ಮ ಭಾವನೆ ದೇವರು ಕಟ್ತಾ ಇದ್ದೀವಿ. ಪ್ಲಸ್ ಅವರು ಈ ಸಲ ಡಿಕ್ಲೇರ್ ಮಾಡಿದ್ದಾರೆ ಬರ್ಡೇ ಮಾಡಲ್ಲ ಅಂತ. ಯಾಕಂದರೆ ಅಲ್ಲಿ ಪುಲ್ವಾಮಾದಲ್ಲಿ ಆಗಿದ್ದು ಅಟ್ಯಾಕಲ್ಲಿ ಅವರು ಸ್ವಲ್ಪ ನೋವು ಜಾಸ್ತಿ ಆಗಿದೆ. ಅದರಿಂದ ಅವರು ಇಲ್ಲಿ ಬೆಂಗಳೂರು ಇಲ್ಲ, ಬಟ್ ಅವ್ರ ಪ್ರಕಾರ ನಾವು ಇವತ್ತು ಬರ್ಡೇ ಅವ್ರು ಮಾಡ್ತಾಯಿದ್ದೀವಿ ಇಲ್ಲಿ ನಾವು. ಪ್ರಿಯಾ ಕೃಷ್ಣ ಅವರು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಆದ್ರೂ ಇವತ್ತು ನೋಡಿದ ಗೋವಿಂದರಾಜನಗರ ಆಗ್ಬೋದು, ವಿಜಯನಗರ ಆಗ್ಬೋದು, ಕ್ಷೇತ್ರದಲ್ಲಿ ಎಲ್ಲ ಜನ ಹುಮ್ಮಸ್ಸಿನಲ್ಲಿ ಇವತ್ತು ಅವರು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದೆ. ಯಾಕೆಂದರೆ ಅವ್ರು ಮಾಡೋ ಕೆಲಸ, ಅವ್ರ ಅನ್ನದಾನ ಆಗ್ಬೋದು, ಯಾವ ದಾನ ಧರ್ಮಗಳಲ್ಲಿ ಅವ್ರು ಯಾವತ್ತೂ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಂತ್ರಿಗಳ MLAಗಳೇ ಎತ್ತಿದ ಕೈ ದಾನ ಧರ್ಮ ಮಾಡೋದ್ರಲ್ಲೇ ಆಗಲಿ, ಯಾವುದೇ ದೇವಸ್ಥಾನ ಪ್ರತಿಯೊಂದು ನಿತ್ಯ ಅನ್ನ ನಾವು ಇವತ್ತು ಅವ್ರು ಬರ್ತಡೇ ಅಂತ ಇವತ್ತು ಅನ್ನದಾನ ಮಾಡ್ತಾಯಿದ್ವಿ. ಅವ್ರು ಬೆಳಗ್ಗೆ ಅವ್ರ ಮನೆಯಲ್ಲಿ ಡೈಲಿ ಅನ್ನದಾನ ಮಾಡ್ತಾರೆ. ಇವತ್ತು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೆ ಮಂತ್ರಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತೆ. ಅವ್ರ ಹತ್ರ ಮನೆಗೆ ಹೋದರೆ ಯಾರು ಖಾಲಿ ಬರಲ್ಲ ಸರ್, ಎಲ್ಲರೂ ಗೊತ್ತದು. ಅವ್ರ ಮನೆಗೆ ಯಾರು ಹೋದರೆ ಅವರು ಯಾರು ಖಾಲಿ ಕಳಿಸಲ್ಲ. ಅಧಿಕಾರ ಸ್ವೇಚ್ಛಾಚಾರದ ವೇದಿಕೆಯೆಲ್ಲ ಸೇವೆಯ ಕರ್ಮಭೂಮಿ ಅಂತಾರೆ ಗಾಂಧೀಜಿ. ಇಂಥವ್ರಿಗೆ ಸಿಕ್ಕಿದ್ರೆ ಈಗಾಗಲೇ ಎಲ್ಲವನ್ನು ಅದನ್ನು ಮೀರಿ ಬೆಳೆದಿರೋರು, ಅಧಿಕಾರ, ಅದರ ಅಂತಸ್ತು, ಐಶ್ವರ್ಯವನ್ನು ಮೀರಿ ಬೆಳೆದಿರೋರ ಕೈಲಿ ಅಧಿಕಾರ ಸಿಕ್ಕಿದ್ರೆ ಸಮಾಜಮುಖಿ ಆಗೋ ಲೋಕೋತ್ತರ ಕೆಲಸಗಳಾಗ್ತವೆ. ಯುವಶಕ್ತಿಯಾಗಿರೋದ್ರಿಂದ ಇಂಥವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಸಮಾಜಮುಖಿಯಾದ ಲೋಕೋತ್ತರವಾದ ಒಳ್ಳೆ ಕೆಲಸಗಳಾಗ್ತವೆ. ಆ ಮೂಲಕ ಸಮಾಜ ಮತ್ತು ಸರ್ಕಾರಕ್ಕೆ ಒಂದು ಗೌರವ ಬರುತ್ತೆ ಅಂತೇಳಿ ನಾನು ಆಶಿಸ್ತೇನೆ.